ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಈ ಒಂದು ವಿಡಿಯೋದಲ್ಲಿ SSLC ರಿಸಲ್ಟ್ ನಿಮಗೆ 24ಕ್ಕೆ ಬರುವುದಿಲ್ಲ. ಮತ್ತೆ ಸರ್ಕಾರ ಅನ್ನೋದು ತುಂಬಾ ಗೊಂದಲ ಸೃಷ್ಟಿ ಮಾಡಿದೆ. ಯಾಕಂದ್ರೆ ನಿಮಗೆ ಮಾರ್ಕ್ಸ್ ನ ಕೊಡ್ತಾ ಇಲ್ಲ, ಗ್ರೇಡ್ ಕೊಡ್ತಾ ಇದ್ದಾರೆ. ಮತ್ತೆ ಈ ತರ ಸಾಕಷ್ಟು ಕನ್ಫ್ಯೂಷನ್ಸ್ ಕ್ರಿಯೇಟ್ ಆಗ್ತಿದೆ. ಕಂಪ್ಲೀಟ್ ಆಗಿ ವಿಡಿಯೋ ನೋಡಿ, ನಿಮಗೆ ಖಂಡಿತ ಅರ್ಥ ಆಗುತ್ತೆ. ಸಾಕಷ್ಟು ಬದಲಾವಣೆ ಅನ್ನೋದಾಗಿದೆ. ಅದು ನಿಮಗೆ ಈ ನ್ಯೂಸ್ ನಿಮಗೆ ನಾಳೆ ನಾಡಿದ್ದು ಬರ್ಬೋದು. ಬಟ್ ಅಡ್ವಾನ್ಸ್ ಆಗಿ ತಿಳಿಸ್ತಿದ್ದೀನಿ, ಇದು ಪಕ್ಕ ವೆರಿಫೈಡ್ 100% ಜೆನ್ಯೂನ್ ನ್ಯೂಸ್ ಅದ್ರಾಗಿರುತ್ತೆ. ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ, ಇನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ರೆ ಖಂಡಿತ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆದ್ರೆ ಮಾಡ್ಕೊಳ್ಳಿ. ನೀವು ಮಾಡುವಂಥ ಸಬ್ಸ್ಕ್ರಿಪ್ಷನ್ ನಮಗೆ, ನೀವು ಮಾಡುವಂಥ ಲೈಕ್ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ ನಮಗೆ ಈ ತರ ವಿಡಿಯೋನ ಮುಂಚಿತವಾಗಿ ನಿಮಗೆ ತಿಳಿಸಕ್ಕೆ. ಓಕೆನಾ ಗೈಸ್, ನೋಡಿ ನಿಮಗೆ ಒಂದು ಶಾಕಿಂಗ್ ನ್ಯೂಸ್ ಆದ್ರೆ ಕೊಟ್ಟಿದೆ ನಿಮಗೆ ಸರ್ಕಾರ ಅಂತ ಹೇಳ್ಬೋದು. ನೋಡಿ ನಿಮಗೆ ಇಷ್ಟು ದಿನ ಫಸ್ಟ್ ಏನ್ ಹೇಳಿದ್ರೆ, ನಿಮಗೆ ಎಕ್ಸಾಮ್ಗಿಂತ ಮುಂಚೆ ನಿಮಗೆ ಗ್ರೇಡ್ ಕೊಡ್ತೀವಿ ನಾವು, ಥರ್ಡ್ ಲ್ಯಾಂಗ್ವೇಜಸ್ ಅಂತ ಏನು ಕಾಣುತ್ತೆ ಅವ್ನು ಯಾವನ್ನೋ ಕನ್ಸಿಡರ್ ಮಾಡಲ್ಲ, ಗ್ರೇಡ್ ಕೊಡ್ತೀವಿ ಮಾರ್ಕ್ಸ್ ಕೊಡಲ್ಲ ಅಂತ ಹೇಳಿದ್ರು. ಮತ್ತೆ ನಿಮ್ಗೆ ಹೈಕೋರ್ಟ್ ಏನಂತ ಕೊಟ್ಟಿತ್ತು ನಿಮಗೆ, ಇಲ್ಲ ನಮಗೆ ಹೈಕೋರ್ಟ್ ಅಂತ ಹೇಳಿತ್ತು ನಿಮಗೆ ಹಳೆ ಏನ್ ಪಾಲಿಸಿ ಇತ್ತು ಅದನ್ನೇ ಮಾರ್ಕ್ಸ್ನೇ ಕೊಡಿ ಅಂತ ಕೊಟ್ಟಿತ್ತು. ಬಟ್ ಈಗ ಮತ್ತೆ ಸರ್ಕಾರ ಏನಾಗಿದೆ, ಮರುಪರಿಶೀಲಿಸಲು ಮತ್ತೆ ಅರ್ಜಿಯನ್ನು ಹಾಕಿದೆ ಹೈಕೋರ್ಟ್ಗೆ. ಓಕೆನಾ, ನ್ಯಾಯಾಲಯಕ್ಕೆ ಏನಾಗಿದೆ, ಮತ್ತೆ ಸರ್ಕಾರ ಈಗ ಹೈಕೋರ್ಟ್ಗೆ ಏನಂತಾಗಿದೆ, ಮರುಪರಿಶೀಲಿಸಿ ಅಂತ ಹಾಕಿದೆ. ಈಗ ನೋಡಿ ಇಲ್ಲಿಂದ ಹೇಳ್ತಾ ಹೋಗ್ತೀನಿ, ಫಸ್ಟ್ನಿಂದ ಹೇಳ್ತಾ ಹೋಗ್ತೀನಿ. ಏನೇನು ಮೆನ್ಷನ್ ಮಾಡಿದ್ರು, ಯಾಕೆ ಇದೆಲ್ಲ ಹೇಳ್ತಾ ಹೋಗ್ತೀನಿ. ನೋಡಿ, ಮೊದಲನೇದಾಗಿ ಸರ್ಕಾರ ಏನ್ ಮಾಡಿತ್ತು, ನಮಗೆ SSLC ಇನ್ನೂ 2 ದಿನ ಮುಂಚೆ ಇರಬೇಕಾದಾಗೆ ನಿಮಗೆ ನೀವು ಇದನ್ನ ಏನು ಒಂದು ಗ್ರೇಡ್ ಆಗಿ ಕೊಡ್ತೀವಿ, ನಿಮಗೆ ಒಂದು ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಲ್ಲ ಅಂತ ಹೇಳಿಲ್ಲ. ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಏನಂದ್ರೆ ನಿಮಗೆ ಇದನ್ನ ಏನ್ ಮಾಡ್ತೀವಿ, ಗ್ರೇಡಿಂಗ್ ಅಲ್ಲಿ ಕೊಡ್ತೀವಿ, ನಿಮಗೆ ಈ ಸಬ್ಜೆಕ್ಟ್ನೇ ತೆಗಿಯೋದಿಲ್ಲ ನಾವು, ಈ ಸಬ್ಜೆಕ್ಟ್ ಇರುತ್ತೆ, ನಿಮಗೆ ಗ್ರೇಡ್ ಕೊಡ್ತೀವಿ ಮಾರ್ಕ್ಸ್ ಕೊಡೋದಿಲ್ಲ ಅಂತ ಹೇಳಿದ್ರು. ಬಟ್ ಆದ್ರೆ ನೆಕ್ಸ್ಟ್ ಏನ್ ಮಾಡಿದ್ರು, ಸಹನಾ ಆರ್ ನಾಯಕ್ ಮತ್ತೆ ಉಡುಪಿಯಲ್ಲಿರುವಂತ ಮತ್ತೆ ಇನ್ನೂ ಸ್ವಲ್ಪ ಜನ ಸ್ಟೂಡೆಂಟ್ಸ್ಗಳು ಏನ್ ಮಾಡಿದ್ರು, ಮತ್ತೆ ನ್ಯಾಯಾಲಯಕ್ಕೆ ಹೋಗಿ ಅಪ್ಲಿಕೇಶನ್ಸ್ ಹಾಕಿದ್ರು. ನಮಗೆ ಎಕ್ಸಾಮ್ಸ್ಗಳು ಬರೀತೀವಿ, ಬ್ಯಾಂಕಿಂಗ್ ಎಕ್ಸಾಮ್ಸ್ಗಳು ಬರೀತೀವಿ, ಅಲ್ಲಿ ನಮಗೆ ಹಿಂದಿ ಮಾರ್ಕ್ಸ್ ಅನ್ನೋದಂದ್ರೆ ಥರ್ಡ್ ಲ್ಯಾಂಗ್ವೇಜ್ ಮಾರ್ಕ್ಸ್ ತುಂಬಾ ಇಂಪಾರ್ಟೆಂಟ್ ಆದ್ರೆ ಆಗಿರುತ್ತೆ ಅಂತ ಹೇಳಿದ್ರು. ಬಟ್ ಆದ್ರೆ ಇಲ್ಲಿ ಏನಾಯ್ತು ಕೇಳಿಸ್ಕೊಳ್ಳಿ, ಇವಾಗ ಹೇಳ್ತೀನಿ ನೋಡಿ. ಮೊದಲನೇದು ಒಂದು ಸ್ವಲ್ಪ ಜನ ಈ ತರ ಅಪ್ಲಿಕೇಶನ್ ಹಾಕಿದಾಗ 1 ಲಕ್ಷ ದಂಡ ಆದ್ರೆ ಹಾಕಿತ್ತು, ಅಂದ್ರೆ ಇದೇ ಒಂದು ಹೈಕೋರ್ಟ್ ಆದ್ರೆ ಹಾಕಿತ್ತು, ಈ ತರ ಮಾಡಂತಿಲ್ಲ ಅಂತ ಹೇಳಿದ್ರು. ಆಮೇಲೆ ವಿದ್ಯಾರ್ಥಿಗಳು ಅಪ್ಲಿಕೇಶನ್ ಹಾಕಿದಾಗ, ಅಂದ್ರೆ ನ್ಯಾಯಾಲಯಕ್ಕೆ ಅಂದ್ರೆ ಅಪ್ಲಿಕೇಶನ್ ಹಾಕಿದಾಗ ಈ ತರ ನಮಗೆ ಮಾರ್ಕ್ಸ್ ಕೊಡಿ ಅಂತ ಹೇಳಿದಾಗ ಅದಕ್ಕೆ ಏನಾಗಿತ್ತು, ನಮ್ಮ ಹೈಕೋರ್ಟ್ ಒಪ್ಕೊಂಡು ಮಾರ್ಕ್ಸ್ ಕೊಡೋಕ್ಕೂ ರೆಡಿ ಆಗಿತ್ತು. ಬಟ್ ಆದ್ರೆ ಇವಾಗ ಏನಾಗಿದೆ ಅಂದ್ರೆ, ನಮ್ಮ ಸರ್ಕಾರ ಅಂದ್ರೆ ಏನೀಗ ಪ್ರೆಸೆಂಟ್ ಇರೋ ಕರ್ನಾಟಕ ಸರ್ಕಾರ ಏನಾಗಿದೆ, ಮತ್ತೆ ಮರುಪರಿಶೀಲಿಸಿ ಅಂತಂದು ಮತ್ತೆ ಕೂಡ ಅಪ್ಲಿಕೇಶನ್ ಹಾಕಿದೆ. ಇವಾಗ ಏನಾಗುತ್ತಪ್ಪ ಅಂತಂದ್ರೆ, ಈಗ ಮತ್ತೆ ಮರುಪರಿಶೀಲಿಸಿದಾಗ ಏನಂತ ರೀಸನ್ ಕೊಟ್ಟು ಹಾಕಿರ್ತಾರೆ ಅಂದ್ರೆ, ಇದನ್ನ ಅವ್ರು ಹೇಳ್ತಿದ್ದಾರೆ ಎಜುಕೇಶನ್ ಮಿನಿಸ್ಟರ್, ನಾವು ಈಗ ಥರ್ಡ್ ಲ್ಯಾಂಗ್ವೇಜಸ್ ಏನಿದಾವೆ ನಾವು ಬರೀ ಹಿಂದಿ ಅಂತಲ್ಲ ಎಲ್ಲಾ ಸಬ್ಜೆಕ್ಟ್ಗಳು ಸೇರಿ ನಾವು ಈಗ ಅಂದ್ರೆ ಗ್ರೇಡಿಂಗ್ ಸಿಸ್ಟಮ್ ತರ್ತಾ ಇರೋದು. ಯಾಕೆ ಅಂದ್ರೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಎಲ್ಲರೂ ಸಮಾನರಾಗಬೇಕು, ಎಲ್ಲ ಸ್ಟೂಡೆಂಟ್ಸ್ಗಳು ಈಕ್ವಾಲಿಟಿ ಅನ್ನೋದು ಬರಬೇಕು. ಯಾಕಂದ್ರೆ ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಈ ತರ ಲ್ಯಾಂಗ್ವೇಜಸ್ ಬಗ್ಗೆ ಅಷ್ಟೊಂದು ಅರಿವಿರೋದಿಲ್ಲ. ಮತ್ತೆ ಈ ಸಬ್ಜೆಕ್ಟ್ ನ ಅದ್ರ ಬದಲು ಇನ್ನೊಂದು ಸಬ್ಜೆಕ್ಟ್ ನ ಇಂಟ್ರೊಡ್ಯೂಸ್ ಮಾಡಬಹುದು. ಈಗ ಎಲ್ಲಾ ಎಷ್ಟೋ ರಾಜ್ಯಗಳಲ್ಲಿ ಬರೀ ದ್ವಿಭಾಷಾ ಅನ್ನೋದಿದೆ, ನಮ್ಮದ್ರಲ್ಲಿ ತ್ರಿಭಾಷೆ ಬೇಡ ಅಂತ ಹೇಳ್ಬಿಟ್ಟು 2 ಭಾಷೆ ಇರೋದನ್ನ ತರೋಣ ಅಂತ ಹೇಳ್ಬಿಟ್ಟು ತರ್ತಿದೆ. ಇದೇ ರೀಸನ್ಗೋಸ್ಕರ ನಾವು ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗಲಿ ಅಂತ ತರ್ತಿರೋದು. ಇದನ್ನ ನಾವು ಕಂಪ್ಲೀಟ್ ಆಗಿ ಕನ್ಸಿಡರ್ ಮಾಡಿ ಬಿಟ್ಟಿಲ್ಲ. ನೀವು ಕಲೀರಿ ಅಂದ್ರೆ ಹೇಳ್ತಿರೋದು ಸರ್ಕಾರ ಏನೋ ಕಲೀಲಿ, ಇದಕ್ಕೆ ನಾವು ಗ್ರೇಡ್ ಕೊಡ್ತಾ ಇದೀವಿ ಅಷ್ಟೇ, ಮಾರ್ಕ್ಸ್ ಅನ್ನೋದು ಕೊಡ್ತಿಲ್ಲ. ಯಾಕಂದ್ರೆ ಹುಡುಗರಿಗೆ ಎಕ್ಸಾಮ್ ಅನ್ನೋದು ಪ್ರೆಷರ್ ಇರಬಾರ್ದು, ಈ ಒಂದು ರೀಸನ್ ಅಂತ ಹೇಳ್ಬಿಟ್ಟು ಮತ್ತೆ ಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಹೈಕೋರ್ಟ್ಗೆ ಏನಾದ್ರೆ ತಮ್ಮ ಒಂದು ಮರುಪರಿಶೀಲಿಸುವ ಒಂದು ಅರ್ಜಿ ಏನಾದ್ರು ಹಾಕಿದ್ದಾರೆ. ಈಗ ನಮ್ಮ ಅಂದ್ರೆ ಈಗ ಹೈಕೋರ್ಟ್ ಏನಂತ ತೀರ್ಮಾನ ತಗೋಬಹುದು ಅಂದ್ರೆ, ಇನ್ನೊಂದು ಮೆನ್ಷನ್ ಮಾಡಿದೆ ಸರ್ಕಾರ, ನೀವು ಆಲ್ರೆಡಿ ನಾವು ನೋಟಿಫಿಕೇಶನ್ಸ್ ಕೂಡ ಹಾಕಿದೀವಿ. ಆಲ್ರೆಡಿ ಅಂದ್ರೆ ಗ್ರೇಡಿಂಗ್ ಸಿಸ್ಟಮ್ ಮಾರ್ಕ್ಸ್ ಎಷ್ಟೆಷ್ಟು ಬಂದ್ರೆ ಯಾವ ಗ್ರೇಡ್ ಕೊಡ್ತೀವಿ ಅದು ಕೂಡ ನಾವು ಆಲ್ರೆಡಿ ನಾವು ನೋಟಿಫಿಕೇಶನ್ಸ್ ನಾವು ಹೊರಡಿಸಿದೀವಿ, ಅಂದ್ರೆ ಸುತ್ತೋಲೆ ಕೊಟ್ಟಿದೀವಿ. ಅಂದ್ರೆ ಕರಡು ಸುತ್ತೋಲೆ ಅಂತ ಕರಿತೀವಿ. ಓಕೆನಾ, ನೋಟಿಫಿಕೇಶನ್ ಅಲ್ಲಿ 2 ಟೈಪ್ಸ್ ಇರುತ್ತೆ. ಈಗ ಆಲ್ರೆಡಿ ನಾವು ಹೊರಡಿಸಿರೋದ್ರಿಂದ ಇದನ್ನ ನೀವು ಅಂದ್ರೆ ಸ್ಟೂಡೆಂಟ್ಸ್ಗಳು ಇದನ್ನ ನಿಮಗೆ ಹೈಕೋರ್ಟ್ ಅಲ್ಲಿ ಅಂದ್ರೆ ನಿಮಗೆ ನ್ಯಾಯಾಲಯದ ಮುಂದೆ ಈ ಒಂದು ನಾ ಹೇಳಿಲ್ಲ, ಇದು ಒಂದು ತಪ್ಪು ಅಂತ ಹೇಳ್ಬಿಟ್ಟು ಮತ್ತೆ ಅಪ್ಲಿಕೇಶನ್ ಹಾಕಿದ್ದಾರೆ. ಈ ಎಲ್ಲಾ ನೋಡ್ತಿದ್ರೆ ಈಗ ಹೈಕೋರ್ಟ್ ಏನ್ ತೀರ್ಮಾನ ತಗೊಳುತ್ತೆ ನಾವು ಕಾಯ್ಬೇಕಾಗಿರುತ್ತೆ. ಓಕೆನಾ, ಈಗ ಹೈಕೋರ್ಟ್ ಏನಂತ ತೀರ್ಮಾನ ಒಂದು ಆ ಸ್ಟೂಡೆಂಟ್ಸ್ಗಳು ಈ ತರ ನಮಗೆ ಎಲ್ಲ ಇನ್ಫಾರ್ಮೇಶನ್ ತಿಳಿಸಿಲ್ಲ ಅಂತ ಅವ್ರಿಗೆ ಫೈನ್ ಹಾಕ್ಬಿಟ್ಟು ಆ ಒಂದು 3 ಸ್ಟೂಡೆಂಟ್ಸ್ಗೆ ಫೈನ್ ಹಾಕ್ಬೋದು. ಇಲ್ಲ ಅಂದ್ರೆ ಮತ್ತೆ ಆ ಸ್ಟೂಡೆಂಟ್ಸ್ ನಮಗೆ ನೋಡಿ ಈ ತರ ನಾವು ಹೇಳಕ್ಕಾಗಿಲ್ಲ ಮಿಸ್ ಅಂತ ಹೇಳ್ಬಿಟ್ಟು ಮತ್ತೆ ಅವ್ರು ಏನಾದ್ರು ಅದಕ್ಕೆ ಉತ್ತರ ಕೊಟ್ರೆ ಮತ್ತೆ ಏನ್ ಪ್ರೊಸೀಡ್ ಮಾಡತ್ತಂತ ಗೊತ್ತಿಲ್ಲ. ಓಕೆನಾ, ಸರ್ಕಾರ ಮತ್ತೆ ಈಗ ಮರುಪರಿಶೀಲಿಸಾಗೆ ಅಪ್ಲಿಕೇಶನ್ ಅದು ಹಾಕಿದೆ. ಮತ್ತೆ ಸ್ಟೂಡೆಂಟ್ಸ್ ಕೂಡ ಇದಕ್ಕೆ ಏನು ಎತ್ತ ಅಂತ ಅನ್ನೋದು ಹೈಕೋರ್ಟ್ ನಮಗೆ ನ್ಯೂಸ್ ಅಂದ್ರೆ, ಈಗ ನೋಡಿ ಇವತ್ತು ಹಾಲಿಡೇ, ಇವತ್ತು ಯಾವುದೇ ಕಾರಣಕ್ಕೂ ನಮ್ಗೆ ಏನು ಗೊತ್ತಾಗಲ್ಲ. ನೆಕ್ಸ್ಟ್ ಬರೋ ದಿನಗಳಲ್ಲಿ ಅಂದ್ರೆ
ಸೋಮವಾರ ಇಲ್ಲ ಮಂಗಳವಾರನೇ ಬೇಗನೆ ನಮಗೆ ಕ್ವಿಕ್ ಆಗಿ ಅಂದ್ರೆ ಬೇಗ ಅಂದ್ರೆ ಈಗ ಅರ್ಜೆಂಟ್ ಆಗಿ ಅದನ್ನ ನಿಮಗೆ ಮರುಪರಿಶೀಲಿಸಿ ಅಂತ ಹೇಳ್ಬಿಟ್ಟು ಸರ್ಕಾರ ಕೂಡ ತುರ್ತು ಆಗಿ ಅಂತ ತಗೊಳ್ಳಿ ಅಂತ ಹೇಳ್ಬಿಟ್ಟು ಅಂದ್ರೆ ಹೈಕೋರ್ಟ್ಗೆ ಆದ್ರೆ ಅಪ್ಲಿಕೇಶನ್ ಅದ ಅರ್ಜಿಯನ್ನು ಸಲ್ಲಿಸಿದೆ. ಇದಕ್ಕೆ ನಮಗೆ ಮಂಗಳವಾರ ಇಲ್ಲ ಬುಧವಾರ ಬರುವಂತ ಸಾಧ್ಯತೆ ಇದೆ. ಸೋಮವಾರನೂ ಬಂದ್ರೆ ಬರ್ಬೋದು, ಬಟ್ ಮಂಗಳವಾರ ಖಂಡಿತ ಬರುತ್ತೆ. ಯಾಕಂದ್ರೆ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡ್ಬೋದು. ಈಗ 24ಕ್ಕೆ ಯಾಕೆ ಬರಲ್ಲ ಆ ಒಂದು ಡೇಟ್ ಅಂತ ಕೇಳ್ತಿದ್ರೆ, ನೋಡಿ ಇಷ್ಟು ಚೇಂಜಸ್ ಆಗ್ತಿರ್ಬೇಕಾದ್ರೆ 24 ಡೇಟ್ ಅಂದು ಅದು ನಮಗೆ ಟೆಂಪರರಿ ಕೊಟ್ಟಿದ್ರು. ಓಕೆನಾ, ಅದು ಪರ್ಮನೆಂಟ್ ಅಲ್ಲ, ತಾತ್ಕಾಲಿಕವಾಗಿ ಅಂದ್ರೆ ನಾರ್ಮಲ್ ವ್ಯಾಲ್ಯೂಯೇಷನ್ಸ್ ಮುಗಿದು ನೆಕ್ಸ್ಟ್ ನಾರ್ಮಲ್ ಆಗಿ ರಿಸಲ್ಟ್ ಅನೌನ್ಸ್ಮೆಂಟ್ ಮಾಡಕ್ಕೆ. ಸೇಮ್ ಸೆಕೆಂಡ್ ಪಿ ಸಿ 2 ಡೇಸ್ ಎಕ್ಸ್ಟೆಂಡ್ ಆಯ್ತು. ಅದೇ ತರ ನಿಮಗೆ 2 ದಿನ ಅಲ್ಲ, ನಿಮಗೆ ಹೈಕೋರ್ಟ್ ಅಲ್ಲಿ ತೀರ್ಪು ಬರೋವರೆಗೂ ನಿಮಗೆ SSLC ರಿಸಲ್ಟ್ ಡೇಟ್ ಎಕ್ಸ್ಟೆಂಡ್ ಆಗ್ತಾ ಹೋಗುತ್ತೆ. ಬಟ್ ಆದ್ರೆ ಹೈಕೋರ್ಟ್ ಏನಾದ್ರು ಕರೆಕ್ಟ್ ಆಗಿ ಡಿಸಿಷನ್ಸ್ ಬೇಗನೆ ಕೊಟ್ರೆ ಅಂದ್ರೆ ನಿಮ್ಗೆ ಹೇಳಿದ ಡೇಟ್ಗೆ ಬರ್ಬೋದು, 1 or 2 ಡೇಸ್ ಎಕ್ಸ್ಟೆಂಡ್ ಆಗ್ಬೋದು. ಓಕೆನಾ, ಬೇಗ ಅಂದ್ರೆ ಬರೋಕ್ಕೆ ಸಾಧ್ಯ ಇಲ್ಲ, ಬಟ್ ಲೇಟ್ ಅಂದ್ರೆ ಆಗುತ್ತೆ. ಓಕೆನಾ, ಎನಿವೇ ಏನೇ ಅಪ್ಡೇಟ್ಸ್ ಬಂದ್ರು ನಾನು ಖಂಡಿತ ನಿಮಗೆ ತಿಳಿಸ್ತೀನಿ. ಇನ್ನೊಂದ್ಸರಿ ಕೇಳಿಸ್ಕೊಳ್ಳಿ, ನಾನು ಏನೇ ಅಪ್ಡೇಟ್ ಬಂದು ತಿಳಿಸ್ತೀನಿ. ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ನಮ್ಮ ಒಂದು ವಾಟ್ಸ್ಆಪ್ ಗ್ರೂಪ್ ಆಗಿ ಪ್ರತಿಯೊಂದು ಈ ತರ ಇನ್ಫಾರ್ಮೇಷನ್ಸ್ ಬಂದ ತಕ್ಷಣ ನಾನು ಶೇರ್ ಮಾಡ್ತೇನೆ, ವಿಡಿಯೋ ಮಾಡಿ ತಿಳಿಸಿಲ್ಲ ಅಂದ್ರು. ಇಲ್ಲಾಂದ್ರೆ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ಸ್ ಆನ್ ಮಾಡ್ಕೊಳ್ಳಿ. ಪ್ರತಿಯೊಂದು ವಿಡಿಯೋ ಬಂದ ತಕ್ಷಣ ನಿಮಗೆ ತಿಳಿಸ್ತೀನಿ. ಓಕೆನಾ ಗೈಸ್? ಓಕೆ, ನಿಮಗೆ ಇಲ್ಲಿವರೆಗೂ ನಿಮಗೆ ಕನ್ಫ್ಯೂಷನ್ ಅನ್ನೋದಿತ್ತು, ಏನು ನಡೀತಾ ಇದೆ SSLC ರಿಸಲ್ಟ್ ಬಗ್ಗೆ ಅನ್ನೋದು ಕಂಪ್ಲೀಟ್ ಆಗಿ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದೀನಿ. ನಿಮಗೆ ಏನಾದ್ರು ಗ್ರೇಸ್ ಮಾರ್ಕ್ಸ್ ಅಂತ ಕೇಳ್ತಿದಾರಲ್ಲ, ಅದು ಕೂಡ ಅಪ್ಲಿಕೇಶನ್ಸ್ ಹಾಕಿದ್ದಾರೆ. ಅಂದ್ರೆ ಬೋರ್ಡ್ಗೆ ಲೆಟರ್ ಕೂಡ ಬರ್ತಿದ್ದಾರೆ. ಅಂದ್ರೆ ಈ ಪ್ರೈವೇಟ್ ಸ್ಕೂಲ್ಸ್ ಎಲ್ಲ ಒಂದ್ ಸೇರ್ಬಿಟ್ಟು ಹಿಂದಿ ಮಾರ್ಕ್ಸ್ ಗಳಿಗೆ ಅಂದ್ರೆ ಮಾರ್ಕ್ಸ್ ಕನ್ಸಿಡರ್ ಮಾಡೋ ಅದಕ್ಕೂ ಗ್ರೇಸ್ ಮಾರ್ಕ್ಸ್ ಕೊಡಬೇಕು. ಮತ್ತೆ ಮ್ಯಾಥ್ಸ್ ಅಂದ್ರೆ ಗಣಿತ ಅನ್ನೋ ಒಂದು ಸಬ್ಜೆಕ್ಟ್ ಅಲ್ಲಿ ಅಂದ್ರೆ ಗೊತ್ತಿರುತ್ತೆ ಮ್ಯಾಥಮೆಟಿಕ್ಸ್ ಅಂತ, ಅದರಲ್ಲಿ ಕೂಡ ನಿಮಗೆ ಗ್ರೇಸ್ ಮಾರ್ಕ್ಸ್ ಕೊಡಬೇಕು ಅನ್ನೋದು ಎಲ್ಲಾ ಕಡೆಯಿಂದ ಅಲ್ಲಿ ಪತ್ರ ಕೂಡ ಎಲ್ಲಾ ಕಡೆ ಪ್ರೆಸರ್ ಕೂಡ ಆಗಿದೆ. ಎನಿವೇ ಈಗ ಗ್ರೇಸ್ ಮಾರ್ಕ್ಸ್ ಕೊಡ್ತಾರಾ, ಪಾಸ್ ಮಾಡ್ತಾರಾ, ಇಲ್ಲ ಗ್ರೇಡ್ ಕೊಡ್ತಾರಾ, ಎಲ್ಲ ಒಂದು ಕನ್ಫ್ಯೂಷನ್ ನಂತರ ಈಗ ನಮ್ಮ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ವಿದ್ಯಾರ್ಥಿಗಳು ಇದ್ದಾರೆ. ನೀವು ಯಾವುದೇ ಕಾರಣಕ್ಕೂ ತಲೆ ಕೆಡಿಸ್ಕೋಬೇಡಿ. ಏನೇ ಅಪ್ಡೇಟ್ಸ್ ಬಂದ್ರು ಕರೆಕ್ಟ್ ಆಗಿ ಏನ್ ಇನ್ಫಾರ್ಮೇಶನ್ ಇರುತ್ತೆ ನಾನು ಪ್ರೊವೈಡ್ ಮಾಡ್ತೇನೆ. ಓಕೆನಾ, ಇದು ನಾನು ಫಸ್ಟ್ ಅಪ್ಡೇಟ್ ಮಾಡ್ತಾ ಇದ್ದೀನಿ. ಈ ತರ ನಿಮಗೆ ನ್ಯೂಸ್ಗಳಲ್ಲಿ ಬರುತ್ತೆ, ನಾನು ಯಾಕೆಂದ್ರೆ ಅಡ್ವಾನ್ಸ್ ಆಗಿ ಹೇಳ್ತೇನೆ. ಇದೇ ನಿಮಗೆ ನ್ಯೂಸ್ ನಾಳೆ ನಾಡಿದ್ದು ಬರುತ್ತೆ, ಇಲ್ಲಾಂದ್ರೆ ಇವತ್ತು ಕೂಡ ಬರಬಹುದು. ಈ ತರ ಅಡ್ವಾನ್ಸ್ ನ್ಯೂಸ್ ನ ತಿಳ್ಕೊಬೇಕಂದ್ರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಿ. ಓಕೆ ನಾ ಗಾಯ್ಸ್, ಸಿಗೋಣ ನೆಕ್ಸ್ಟ್ ಮುಂದಿನ ವಿಡಿಯೋದಲ್ಲಿ. ಟೇಕ್ ಕೇರ್ ಗಾಯ್ಸ್, ಲವ್ ಯು, ಟಾಟಾ, ಬಾಯ್ ಬಾಯ್.